ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿದ್ದೀನಿ. ನೀವು ಅಂದ್ಕೊಂಡಿರ್ಬೋದು ಡೆಲ್ಲಿ ಕೂಡ ಫುಲ್ಲು ಟ್ರಾಫಿಕ್ ಸಿಟಿ ಅಲ್ವಾ, ಇಲ್ಲಿ ನೋಡಿದ್ರೆ ರೋಡೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಅಂತ. ನಿಜ ಹೇಳಬೇಕು ಅಂತಂದರೆ ಡೆಲ್ಲಿ ಕೂಡ ಬೆಂಗಳೂರಷ್ಟೇ ಟ್ರಾಫಿಕ್ ಸಿಟಿ. 3 ಕೋಟಿ ಜನ ಇದ್ದಾರಂತೆ, ಇಲ್ಲಿ ಟ್ರಾಫಿಕ್ ಇಲ್ಲದೆ ಇರುತ್ತಾ? ಆದರೆ ಇವತ್ತು ಸಂಡೇ, ಅದು ಅಲ್ದಿರ 7 ಗಂಟೆಗೆ ನಾನು ಈ ಸಿಟಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಅದಕ್ಕಾಗಿ ರೋಡ್ಗಳೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ರಾಜಸ್ಥಾನದಲ್ಲಿ ನಿನ್ನೆ ಸ್ಟೇ ಆಗಿ ಮಾರ್ನಿಂಗು 4 o'clock ರೈಡ್ ಸ್ಟಾರ್ಟ್ ಮಾಡಿದ್ದು. 6:15ಗೆಲ್ಲ ಡೆಲ್ಲಿಗೆ ಎಂಟ್ರಿ ಕೊಟ್ಟಿದ್ದೀನಿ. ನನಗೊಂದು ಅರ್ಥ ಆಗ್ತಾ ಇಲ್ಲ ಗುರು, ಈ ಡೆಲ್ಲಿಯಲ್ಲಿ 3 ಕೋಟಿ ಜನ ಇದ್ದಾರೆ, ಬಟ್ ನಮ್ಮ ಸೌತ್ ಇಂಡಿಯನ್ಸು ಕೇವಲ 7ರಿಂದ 8% ಅಷ್ಟೇ ಇದ್ದಾರೆ. ನಮ್ಮ ಬೆಂಗಳೂರಲ್ಲಿ ಯಾಕೆ ನಾರ್ತ್ ಇಂಡಿಯನ್ಸ್ ಬಂದು 50% ಇದ್ದಾರೆ? ಯಾಕಂತಂದರೆ ಅಲ್ಲಿರುವ ನಮ್ಮ ಸ್ಟೇಟಿನ ಬಿಸ್ನೆಸ್ ಮ್ಯಾನ್ಗಳು ಏನು ಮಾಡ್ತಾರಪ್ಪ ಅಂದರೆ, ಬೇರೆ ಸ್ಟೇಟ್ನವ್ರನ್ನ ಕೆಲ್ಸಕ್ಕೆ ಕರ್ಕೊಂಡ್ರೆ ಸಂಬಳ ಕಡಿಮೆ ಕೊಡ್ಬೋದು, ಜಾಸ್ತಿ ಮಾತಾಡಲ್ಲ, ಜಾಸ್ತಿ ರಜೆಗಳು ಹಾಕಲ್ಲ ಅನ್ನೋದೊಂದು ಉದ್ದೇಶಕ್ಕೆ ಬೇರೆ ಸ್ಟೇಟ್ನವ್ರನ್ನ ಕೆಲಸಕ್ಕೆ ಇಕ್ಕೊಳ್ಳೋದ್ರಿಂದ ಬೇರೆ ಸ್ಟೇಟ್ನವ್ರು ನಮ್ಮ ಸ್ಟೇಟಲ್ಲಿ ಜಾಸ್ತಿ ಆಗಿದ್ದಾರೆ. ಈ ಸಿಟಿಯಲ್ಲಿ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಯಾವ ರೇಂಜಿಗಿರುತ್ತೆ ಅಂತಂದರೆ, ಒಂದೊಂದು ಏರಿಯಾಗಳಲ್ಲಿ ಫಾಗ್ ರೀತಿ ತುಂಬಿಕೊಳ್ಳುತ್ತೆ ಏರ್ ಪೊಲ್ಯೂಷನ್, ಆ ರೇಂಜಿಗಿದೆ. ಅದಕ್ಕಾಗಿ ಇಲ್ಲಿನ ಸರ್ಕಾರ ಆ ಏರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋಕ್ಕೆ 10 ವರ್ಷದ ಕಾರ್ಗಳು, 15 ವರ್ಷದ ಬೈಕ್ಗಳನ್ನ ಇಲ್ಲಿ ಓಡಿಸೋಂತಿಲ್ಲ, ಎಲ್ಲ ಬ್ಯಾನ್ ಮಾಡಾಕಿದ್ದಾರೆ. ಅದಕ್ಕೆ ನೀವು ನೋಡ್ಬೋದು ನಮ್ಮ ಸ್ಟೇಟ್ಗಳಲ್ಲಿ ಕಾಸ್ಟ್ಲಿ ಕಾರ್ಗಳನ್ನ ಕಡಿಮೆ ರೇಟ್ ಕೊಡೋ ರೀಸನ್ ಏನಪ್ಪಾ ಅಂತಂದ್ರೆ, ಡೆಲ್ಲಿಯಲ್ಲಿ ಬ್ಯಾನ್ ಆಗಿರೋ ಕಾರ್ಗಳನ್ನ ನಮ್ಮ ಸ್ಟೇಟ್ಗಳಿಗೆ ಕಡಿಮೆ ರೇಟಿಗೆ ಮಾರಾಕ್ತಾರೆ. ಕ್ರೈಮ್ ರೇಟಲ್ಲಿ ನಮ್ಮ ಬೆಂಗಳೂರಿಗಿಂತ ಜಾಸ್ತಿ ಇರುವಂತಹ ಸಿಟಿ ಬಂದು ಡೆಲ್ಲಿನೇ. ವರ್ಷಕ್ಕೆ 400ರಿಂದ 500 ಕೊಲೆಗಳಾಗ್ತಾವಂತೆ ಇಲ್ಲಿ. ಈ ಡೆಲ್ಲಿಯಲ್ಲಿ ನೋಡಬೇಕಾಗಿರುವಂತಹ ಪ್ಲೇಸ್ಗಳು ತುಂಬಾನೇ ಇದಾವೆ, ಆದರೆ ನಾನು ಅದನ್ನ ಯಾವುದನ್ನು ನೋಡಕ್ ಹೋಗ್ತಾ ಇಲ್ಲ. ನನಗೇನು ಕಾಣಿಸ್ತಾ ಇದೆ ವ್ಯೂ, ಆ ಸಿಟಿನ ನಿಮಗೆ ತೋರ್ಸ್ಕೊ ಹೋಗ್ತೀನಿ ಬನ್ನಿ. ਤੈਨੂੰ ਚਾਹੁੰਦੇ